ಜೈ ಹಿಂದ್ ಜೈ ಭಾರತ್. ನಾನು ನಿಮ್ಮ ಡಾಕ್ಟರ್ ಧರ್ಮಾಧಿಕಾರಿ ಅಣ್ಣಬಾಳ್. ಇವತ್ತೊಂದು ವಿಶೇಷವಾದಂತಹ ಒಂದು ಸಿಹಿ ಸುದ್ದಿನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ನಮ್ಮ ಎಲ್ಲಾ ಕರ್ನಾಟಕದ ಜನರು ಸುಮಾರು ವರ್ಷದಿಂದ ಕಾದಿದ್ರು ಈ ಒಂದು ಸಮಯಕ್ಕೆ. ಒಂದು ಒಳ್ಳೆ ಶುಭ ಸುದ್ದಿ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಸೌಜನ್ಯಳ ಅತ್ಯಾಚಾರ ಆದಂತಹ 2 ದಿವಸದ ಹಿಂದೆ ಬೆಂಗಳೂರಿಂದ ದುಬೈಗೆ, ದುಬೈಯಿಂದ ಅಮೆರಿಕಕ್ಕೆ ನಿಶ್ಚಿಲ್ ಅನ್ನೋನು ಹೋಗಿರೋದು ಸತ್ಯ. ಅವತ್ತಿನ ದಿವಸ ಆ ಫ್ಲೈಟ್ ಅಲ್ಲಿ ನಿಶ್ಚಿಲ್ ಅನ್ನೋ ವ್ಯಕ್ತಿ ಹೋಗಿರೋದು 100% ಸತ್ಯ. ಆದ್ರೆ ಸೌಜನ್ಯಳ ಅತ್ಯಾಚಾರದಲ್ಲಿ ಯಾವ ನಿಶ್ಚಿಲ್ ಮೇಲೆ ಅನುಮಾನ ಇದೆ ಅವನು ಹೋಗಿದ್ದಲ್ಲ. ಆ ನಿಶ್ಚಿಲ್ ಜೈನ ಅನ್ನೋನು ಹೋಗಿಲ್ಲ. ಆದ್ರೆ ಅವತ್ತಿನ ದಿವಸ ಫ್ಲೈಟ್ ಅಲ್ಲಿ ಒಬ್ಬ ನಿಶ್ಚಿಲ್ ಅಂತ ಹೋಗಿರೋದು ಸತ್ಯ. ಸೌಜನ್ಯಳ ವಿಚಾರದಲ್ಲಿ ಇಷ್ಟು ವರ್ಷ ಈ ನಿಶ್ಚಿಲ್ ಜೈನ ಅನ್ನೋನೇ ಆ ಸೌಜನ್ಯಳ ಅತ್ಯಾಚಾರದಲ್ಲಿ ಭಾಗಿಯಾಗಿದ್ದ ಅನ್ನೋದು ಎಲ್ಲ ಹೋರಾಟಗಾರರು ಹೇಳುವಂಥದ್ದು. ಆದ್ರೆ ಎಲ್ಲೂ ಕೂಡ ಅವನು ಹೋಗಿದ್ದಾನೆ ಅನ್ನೋದಕ್ಕೆ ಯಾವುದೇ ದಾಖಲೆ ಮಾಹಿತಿ ಯಾವುದು ಇರಲಿಲ್ಲ. ಆದ್ರೆ ಅವರು ಏನನ್ನೆಲ್ಲ ಇಷ್ಟು ವರ್ಷ ತೋರಿಸಿದ್ದಾರೆ ಅದೆಲ್ಲ ಡೂಪ್ಲಿಕೇಟು. ಸೌಜನ್ಯಳ ಅತ್ಯಾಚಾರದ ಹಿಂದೆ ಯಾರು ನಿಶ್ಚಿಲ್ಲ ಹೆಸರಲ್ಲಿ ಅಮೆರಿಕಕ್ಕೆ ಹೋಗಿದ್ದಾನೆ, ಅವನು ಎಲ್ಲಿ ಟಿಕೆಟ್ ಬುಕ್ ಮಾಡ್ದ, ಯಾರ ಟ್ರಾವೆಲ್ಸ್ ಇಂದ ಅವನಿಗೆ ಇಮೇಲ್ ಅಲ್ಲಿ ಟಿಕೆಟ್ ಬಂತು, ಆ ಎಲ್ಲ ದಾಖಲೆಗಳು ಇವತ್ತು ನನ್ನ ಹತ್ರ ಉಂಟು. ನಾನು ಯಾವುದೇ ದಾಖಲೆಗಳಿಲ್ಲದೆ ಮಾತಾಡಲ್ಲ. ನನ್ನ ಹತ್ರ ಅವತ್ತಿನ ದಿವಸ ಯಾವ ನಿಶ್ಚಿಲ್ ಅನ್ನೋನು ಅಮೆರಿಕಕ್ಕೆ ಹೋಗಿದ್ದಾನೆ ಅವಂದು ಎಲ್ಲ ಮಾಹಿತಿ ನನ್ನ ಹತ್ರ ಇದೆ. ಹೇಳ್ರಪ್ಪ, ಇವಾಗ ನಿಮಗೆ ಇನ್ನೇನು ಸಿಹಿ ಸುದ್ದಿ ಬೇಕು? ಅವತ್ತಿನ ದಿವಸ ಈ ದೊಡ್ಡವ್ರು ಹೇಳ್ದಾಗೆ ನಮ್ಮ ಮಗು ಅಮೆರಿಕದಲ್ಲಿ ಇದ್ದ ಅಂತ ಹೇಳ್ತಾ ಇದ್ರು. ಆದ್ರೆ ಅದು ಸುಳ್ಳು. ನಿಜವಾದ ಸತ್ಯ ಏನಂತ ಹೇಳಿದ್ರೆ, ಅವತ್ತಿನ ದಿವಸ ಅಮೆರಿಕಕ್ಕೆ ಹೋದಂತಹ ನಿಶ್ಚಿಲ್ ಅನ್ನೋನೇ ಬೇರೆ. ಅದರದ್ದೆಲ್ಲ ಮಾಹಿತಿ ಕೂಡ ನನ್ನ ಹತ್ರ ಉಂಟು. ಎಲ್ಲಾ ದಾಖಲೆಗಳ ಸಮೇತ ನಾನು ಇಟ್ಕೊಂಡು ನಿಮ್ ಮುಂದೆ ಇವತ್ತು ಬಂದಿದ್ದೀನಿ. ನನ್ನ ಹತ್ರ ಎಲ್ಲಾ ದಾಖಲೆಗಳುಂಟು. ನೋಡಿ, ಟಿಕೆಟ್, ಯಾವ ಫ್ಲೈಟ್ ಅಲ್ಲಿ ಹೋಗಿದ್ದು, ಯಾವ ದಿವಸ ಹೋಗಿದ್ದು, ಆಮೇಲೆ ಎಲ್ಲಿಂದ ಟಿಕೆಟ್ ಬುಕ್ ಮಾಡಿಸಿದ್ದು ಎಲ್ಲ ಈ ಬುಕ್ ಅಲ್ಲಿ ದಾಖಲೆ ಸಮೇತ ನಾನು ಇಟ್ಕೊಂಡು ಬಂದಿದ್ದೀನಿ. ಸೌಜನ್ಯಳಿಗೆ ನ್ಯಾಯ ಅನ್ನೋದು ಸಿಗೋದಾದ್ರೆ ಅದು ನನ್ನಿಂದ ಮಾತ್ರ ಸಾಧ್ಯ. ಬೇರೆ ಯಾರು ಕೂಡ ಸೌಜನ್ಯಳಿಗೆ ನ್ಯಾಯ ಕೊಡ್ಸಕ್ಕೆ ಸಾಧ್ಯನೇ ಇಲ್ಲ. ಸೌಜನ್ಯಳಿಗೆ ನ್ಯಾಯ ಅನ್ನೋದು ಉಳಿದಿದ್ರೆ ಅದನ್ನ ಕೊಡ್ಸೋದು ನಾನೇ. ठन ठन की सुनो झनकार, ये दुनिया है काला बाजार, ये पैसा बोलता है, ये पैसा बोल. ನಾನು ಸುಮಾರು 6 ತಿಂಗಳ ಹಿಂದೆ ಅಮೆರಿಕಕ್ಕೆ ನಿಶ್ಚಿಲ್ ಅನ್ನೋನು ಹೋಗಿರೋದು ಸತ್ಯ. ಆದ್ರೆ ಈ ನಿಶ್ಚಿಲ್ ಜೈನ ಅನ್ನೋನು ಹೋಗಿರೋದಲ್ಲ. ಇನ್ಯಾರೋ ಬೇರೆ ನಿಶ್ಚಿಲ್ ಅನ್ನೋನು ಹೋಗಿದ್ದಾನೆ. ಅವನು ಯಾರು, ಅವನು ಹೋಗಿರಂತಹ ಫ್ಲೈಟ್ ಟಿಕೆಟ್ ಆಗಿರ್ಬೋದು, ಅವನು ಎಲ್ಲಿ ಬುಕ್ ಮಾಡಿದ್ದ ಟಿಕೆಟ್ ಅದಾಗಿರ್ಬೋದು, ಯಾವ ಟ್ರಾವೆಲ್ಸ್ ಇಂದ ಇಮೇಲ್ ಬಂದಿದೆ ಅದೆಲ್ಲ ನನ್ನ ಹತ್ರ ದಾಖಲೆ ಸಮೇತ ಇದೆ. ಆದ್ರೆ ಆ ನಿಶ್ಚಿಲ್ ಬೇರೆನೆ, ಈ ನಿಶ್ಚಿಲ್ ಜೈನ ಬೇರೆನೆ. ಇವರೆಲ್ಲ ಹೇಳಿದ್ದು ಸುಳ್ಳು. ಸತ್ಯ ಇನ್ಯಾರೋ ನಿಶ್ಚಿಲ್ ಅಂತ ಅಮೆರಿಕಕ್ಕೆ ಹೋಗಿರೋದು. ನನ್ನ ಹತ್ರ ಎಲ್ಲ ದಾಖಲೆಗಳು ಇದೆ ಅಂತ ನಾನು ಹೇಳಿದ್ದೆ. ನನಗೆ ಅದನ್ನ ಎಲ್ಲಿಗೆ ತೋರಿಸ್ಬೇಕು ಅಲ್ಲಿಗೆ ನಾನು ತೋರಿಸ್ಬೇಕಂತ ಕಾದಿದ್ದೆ. ಆದ್ರೆ ನನಗೆ ಇವತ್ತಿನ ದಿವಸ ದೊಡ್ಡವರು ಆ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇ ತಗೊಂಡು ಬಂದಿದ್ದಾರೆ. ಇವತ್ತು ನನಗೆ ಸುಮಾರು ಒಂದು 7 kg ಪೇಪರ್ನ ಕಳಿಸಿದ್ದಾರೆ. ಅದನ್ನು ಕೂಡ ನಾನಿಲ್ಲಿ ಇಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಸತ್ಯನ ತಗೊಂಡು ಮುಂದೆ ಬರೋಣ ಅಂತ ಇದ್ದೆ. ಆದ್ರೆ
ಇವತ್ತು ಸ್ಟೇ ತಗೊಂಡು ಬಂದಿದ್ದಾರೆ. ನಾನು ಸೌಜನ್ಯಳ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ಕೋರ್ಟಿಂದ ಸ್ಟೇ ತಗೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಆ ಒಂದು ಸತ್ಯನ ಎಲ್ಲೂ ಹೇಳಕ್ ಆಗ್ದಲೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಆದಷ್ಟು ಬೇಗ ನನಗೆ ಆ ಸ್ಟೇ ವೆಕೆಟ್ ಆಗುವಂಥದ್ದು ಬರ್ಬೋದು. ಅಲ್ಲಿವರೆಗೆ ನಾನು ಕಾಯ್ತೀನಿ. ನೀವೆಲ್ಲರೂ ಏನು ಕೂಡ ನನ್ನ ಬಗ್ಗೆ ತಿಳ್ಕೋಬೇಡಿ. ನಾನು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕಂತ ಬಂದಿದ್ದೀನಿ. ಹಾಗಾಗಿ ಅವಳಿಗೆ ನ್ಯಾಯ ಅಂತ ಕೊಡಿಸೋದಾದ್ರೆ ಅದು ನಾನು ಮಾತ್ರ. ಆದ್ರೆ ಇವತ್ತು ನನಗೆ ಎಲ್ಲೂ ಮಾತಾಡಬಾರ್ದಂತ ಸ್ಟೇ ತಂದಿದ್ದಾರೆ. ಅದಕ್ಕೋಸ್ಕರ ನಾನು ಸುಮ್ಮನೆ ಬಾಯಿ ಮುಚ್ಕೊಂಡು